ಲಾಸ್ಟ್ ವಿಡಿಯೋದಲ್ಲಿ ಹಲಸು ಮೇಳದ ಬಗೆಗಳನ್ನು ತೋರಿಸಿದ್ದೆವು. ಅದರ ವಿಧಾನಗಳನ್ನು ಈ ಎಪಿಸೋಡಲ್ಲಿ ಹೇಳುತ್ತೇವೆಂದು ಹೇಳಿದ್ದೆವು. ಇದಕ್ಕಾಗಿ ಪ್ರಮಾಣ: ಮೆಂತೆ ದೋಸೆ ಪ್ರಮಾಣ, ಹಲ್ವಾ ಬಾಳೆಹಣ್ಣಿನ ಹಲ್ವಾ ಪ್ರಮಾಣ, ಬಜ್ಜಿಯ ಪ್ರಮಾಣ ಈ ರೀತಿಯಲ್ಲಿ ಮಾಡಿಕೊಂಡು ಕಾಂಬಿನೇಷನ್ ಅಂತೂ ಲಾಸ್ಟ್ ಟೈಮೇ ಹೇಳಿಯಾಗಿದೆ. ಅಂದರೆ ಹಲಸಿನ ಹಣ್ಣಿನ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಹೊಂದುವುದೇ ಜೇನುತುಪ್ಪ ಹಾಗೂ ಬೆಲ್ಲ ಮತ್ತು ಕಾಯಿ ತುರಿ. ಈ ಕಾಂಬಿನೇಷನನ್ನು ನೆನಪಲ್ಲಿ ಇಟ್ಕೊಂಡು ಪ್ರಮಾಣವನ್ನು, ರುಚಿಯನ್ನು ನಿಮಗೆ ತಕ್ಕ ಹಾಗೆ ಮಾಡಿಕೊಂಡಲ್ಲಿ ಹಲಸಿನ ಖಾದ್ಯಗಳು ರುಚಿಕರ ಹಾಗೂ ನ್ಯೂಟ್ರಿಷಿಯಸ್ ಆ್ಯಂಡ್ ಸ್ವಾದಿಷ್ಟಕರ. ಎಸ್ ಈಗ ನೋಡುತ್ತಿರುವ ಖಾದ್ಯ ಇದು ಕೂಡ ನ್ಯೂಟ್ರಿಷಿಯಸ್ ಎನ್ನಬಹುದು, ಸ್ವಾದಿಷ್ಟ. ಇದು ಹೇಗಾಗಿದೆ ಅಂತಂದರೆ, ಇದು ಏನಿರ್ಬೋದು, ಬಜ್ಜಿನ ಅಲ್ಲ. ಇದು ಬಜ್ಜಿ ಥರ ಕಾಣುತ್ತೆ, ಆದರೆ ಇದು ಬಾಳೆಕಾಯಿ ಬಾಲ್ಸ್ ಮಾಡಿದ ದಾಲ್. ಕಾಯಿಯೇ ಆಗಬೇಕು, ನೇಂದ್ರ ಬಾಳೆ ಆದರೂ ನಡೆಯುತ್ತದೆ. ಅದನ್ನು ಕುದಿಸಿಕೊಂಡು ಪೊಟ್ಯಾಟೊ ಥರನೇ ಮ್ಯಾಶ್ ಮಾಡಿಬಿಟ್ಟು ಅದಕ್ಕೆ ಏನು ಹಾಕಬಹುದು ಅಂತಂದರೆ ನೀರುಳ್ಳಿ, ಕೊಚ್ಚಿ ಹಾಕಿದ ನೀರುಳ್ಳಿ, ಖಾರ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಪುಡಿ ಹಾಗೂ ಉಪ್ಪು ರುಚಿಗೆ ತಕ್ಕಷ್ಟು ಸೇರಿಸಿಕೊಂಡು ಇದನ್ನು ಶಾಲೋ ಫ್ರೈ ಅಥವಾ ಡೀಪ್ ಫ್ರೈ ಎರಡೂ ಮಾಡಬಹುದು. ಮಾಡಿಬಿಟ್ಟು ದಾಲ್, ನೀವು ಹೇಗೆ ನಾರ್ಮಲ್ ದಾಲ್ ಮಾಡ್ತೀರೋ ದಾಲಲ್ಲಿ ಹಾಕಿಬಿಟ್ಟು ಸ್ವಲ್ಪ ಬೇಳೆ, ಅಂದರೆ ಗಟ್ಟಿ ಬೇಳೆ ಇರಬೇಕು, ಅದರಲ್ಲಿ ಬಾಯ್ಲನ್ನು ಮಾಡಬೇಕು. ತುಂಬ ಬಾಯ್ಲ್ ಮಾಡೋ ಅವಶ್ಯಕತೆಯೂ ಇಲ್ಲ. ಬೈಂಡಿಂಗಿಗಾಗಿ ನೀವು ಬಾಲ್ಸ್ ಬೈಂಡಿಂಗಾಗಿ ಸ್ವಲ್ಪ ಕಾರ್ನ್ಫ್ಲೋರ್ ಕೂಡ ಸೇರಿಸ್ಕೋಬಹುದು. ಇದು ತುಂಬ ರುಚಿಕರ ಹಾಗೂ ಸ್ವಾದಿಷ್ಟಕರ, ಏಕೆಂದರೆ ರಾ ಬನಾನಲ್ಲಿ ಇರುವುದು ಹೆಚ್ಚಿನ ಅಂಶಗಳು, ನಾರು ಮತ್ತು ಸ್ವಾದಿಷ್ಟವೇ ಅನ್ನಬಹುದು. ದಾಲ್ ಅಂತೂ ಸ್ವಾದಿಷ್ಟನೇ. ಹಾಗಿದ್ರೆ ಇದು ರುಚಿಕರ ಮತ್ತು ಸ್ವಾದಿಷ್ಟದ ಖಾದ್ಯ ಅಂತ ಆಗುವುದಿಲ್ಲವೇ? ಹಾಗಾದಲ್ಲಿ ಇದು ಮತ್ತು ಎಲ್ಲದರ ಜೊತೆಗೆ ಹೊಂದುವಂತಹ ಕಾಂಬಿನೇಷನ್ ಕೂಡ ಇದಕ್ಕಿದೆ. ಎಸ್ 30 ಜೊತೆ ಕುದುರೆಗಳು, 30 ತೋಡುಗುದ್ದಲಿಗಳು, 4 ಕುದುರೆಗಳನ್ನು ಹೂಡಿದ ನೇಗಿಲುಗಳು, ಹೊಡೆಯುವವರು, ಹಿಡಿದೆತ್ತುವವರು ಎಲ್ಲರೂ ಹೊಂದಾಣಿಕೆಯಿಂದ ಕೆಲಸವನ್ನು ಮಾಡುತ್ತಿದ್ದರು. ವಿಸ್ತಾರವಾದ ಪ್ರೇಯರಿಯಲ್ಲಿ ಹೇಳಿದಂತೆ ಗಡಿಯಾರದ ಯಂತ್ರದಂತೆ ದುಡಿಯುತ್ತಿದ್ದರು. ರೈಲು ರಸ್ತೆಯ ದಿಬ್ಬದ ತುದಿಯಲ್ಲಿ ಮಾಲೀಕ ಫ್ರೆಡ್ ನಿಂತು ಎಲ್ಲವೂ ಸರಿಯಾಗಿ ನಡೆಯುವಂತೆ ನೋಡಿಕೊಳ್ಳುತ್ತಿದ್ದ. ಇದನ್ನು ನೋಡಲು ಲಾರಳಿಗೆಂದು ಬೇಸರವಾಗುತ್ತಿರಲಿಲ್ಲ. ಆದರೆ ಇನ್ನೂ ಪಶ್ಚಿಮದಲ್ಲಿ ನೋಡಬೇಕಾದುದು ಬೇರೆ ಇತ್ತು. ಬಾಚಟಾಕು ತೋಡಿ ತುಂಬುವುದನ್ನು ನೋಡುವೆಯಂತೆ ಎಂದ ಪಾ. ಗಾಡಿಯ ಜಾಡಿನಲ್ಲೇ ಪಾನೊಂದಿಗೆ ಲಾರ ನಡೆದಳು. ಗಾಡಿಯ ಚಕ್ರಗಳು ಹೋದ ಕಡೆ ಮುರಿದು ಬಿದ್ದ ಹುಲ್ಲುಗಳು ಒಣ ಹುಲ್ಲಿನಂತೆ ಮಣ್ಣಿನಲ್ಲಿ ಬಿದ್ದಿದ್ದವು. ಇನ್ನು ಪಶ್ಚಿಮದಲ್ಲಿ ಪ್ರೇಯರಿಯ ದಿಣ್ಣೆಯಾಚೆ ಇನ್ನೊಂದು ಭಾಗ ರೈಲು ರಸ್ತೆ ದಿಬ್ಬವನ್ನು ಮತ್ತಷ್ಟು ಜನ ಕಟ್ಟುತ್ತಿದ್ದರು. ಆ ದಿಣ್ಣೆಯ ಆಚೆಯ ಹಳ್ಳವನ್ನು ತುಂಬುತ್ತಿದ್ದರು. ಅಲ್ಲಿಂದ ಆಚೆಗೆ ಕೊಂಚ ಎತ್ತರದ ಜಾಗದಲ್ಲಿ ಕತ್ತರಿಸಿ ತೋಡುತ್ತಿದ್ದರು. ನೋಡು ಲಾರ, ನೆಲದ ಮಟ್ಟ ತಗ್ಗಾಗಿರುವ ಕಡೆ ರಸ್ತೆಯನ್ನು ಎತ್ತರಿಸಬೇಕು, ನೆಲದ ಮಟ್ಟ ಹೆಚ್ಚಾಗಿರುವ ಕಡೆ ತೋಡಿ ಅದನ್ನು ನಡುವೆ ಕತ್ತರಿಸಿ ರಸ್ತೆ ಒಂದೇ ಮಟ್ಟಕ್ಕಿರುವಂತೆ ಮಾಡಬೇಕು. ರೈಲು ಹೋಗಲು ರೈಲಿನ ರಸ್ತೆ ಸಾಧ್ಯವಾದಷ್ಟು ಒಂದೇ ಮಟ್ಟಕ್ಕೆ ಇರಬೇಕು ಎಂದು ಪಾ ಹೇಳಿದ. ಯಾಕೆ ಪಾ? ರೈಲುಗಳು ಪ್ರೇಯರಿಯ ದಿಬ್ಬಗಳನ್ನು ಹಾಗೆಯೇ ಏರಿ ಇಳಿಯಲಾರವೇ ಎಂದಳು ಲಾರ. ಅಲ್ಲಿ ಯಾವುದೂ ಗಟ್ಟಿಗುಡ್ಡ ಕೂಡ ಇಲ್ಲ. ಪುಟ್ಟ ದಿಣ್ಣೆಗಳನ್ನು ಕಡಿಯುವುದು, ತೋಡುವುದು, ಪುಟ್ಟ ಹಳ್ಳಗಳನ್ನು ಕೂಡ ತುಂಬುವುದೆಂದರೆ ಅಪಾರ ವ್ಯರ್ಥ ಕೆಲಸವಲ್ಲವೇ? ಇಲ್ಲ ಲಾರ, ಅದು ಮೇಲೆ ತುಂಬ ಕೆಲಸ ಮಾಡಬೇಕಾಗುತ್ತದೆ. ನಿನಗೆ ಇದು ವಿವರಿಸಿದೆ ತಿಳಿಯಬೇಕಾದ ವಿಷಯ ಎಂದ ಪಾ. ಕುದುರೆಗಳಿಗಾದರೆ ಸಮತಟ್ಟಿನ ರಸ್ತೆಯಲ್ಲಿ ಕೆಲಸ ಆಯಾಸ ಕಡಿಮೆ, ಆದರೆ ರೈಲೆಂದರೆ ಕಬ್ಬಿಣದ ಕುದುರೆ, ಅದೆಂದು ಸುಸ್ತೇ ಆಗುವುದಿಲ್ಲ ಎನ್ನಿಸಿತು ಲಾರಳಿಗೆ. ನಿಜ, ಆದರೆ ಅದು ಕಲ್ಲಿದ್ದಲನ್ನು ಅರಿಸುತ್ತದೆ. ಕಲ್ಲಿದ್ದಲನ್ನು ಗಣಿಯಿಂದ ತೆಗೆಯಬೇಕು ಅಂದರೆ ಕೆಲಸ. ಕೆಳಗೆ ತೆಗೆಯುವಾಗ, ಹತ್ತಿ ಇಳಿಯುವಾಗ ಉಪಯೋಗುವುದಕ್ಕಿಂತ ಸಮತಟ್ಟಿನ ನೆಲದಲ್ಲಿ ಹೋಗುವಾಗ ಇಂಜಿನ್ನು ಕಡಿಮೆ ಕಲ್ಲಿದ್ದಲನ್ನು ಉಪಯೋಗಿಸುತ್ತದೆ. ಈಗ ಸಮವಾದ ರಸ್ತೆ ಮಾಡಲು ಹೆಚ್ಚು ಕೆಲಸ ಮತ್ತು ಹೆಚ್ಚು ಹಣ ಖರ್ಚಾದರೂ ಮುಂದೆ ಹಣ ಮತ್ತು ಕೆಲಸ ಉಳಿತಾಯವಾಗುತ್ತದೆ.
ಅದನ್ನು ಬೇರೇನಾದರೂ ಕಟ್ಟಲು ಬಳಸಬಹುದು, ಗೊತ್ತಾಯಿತಲ್ಲ ಎಂದ ಪಾ. ಮತ್ತೇನು ಪಾ, ಮತ್ತೇನು ಎಂದು ಲಾರ ಕೇಳಿದಳು. ಹೆಚ್ಚಿಗೆ ಇನ್ನೂ ರೈಲು ರಸ್ತೆಗಳು. ಪ್ರತಿಯೊಬ್ಬರೂ ರೈಲಿನಲ್ಲಿಯೇ ಪ್ರಯಾಣ ಮಾಡುವ ಕಾಲವನ್ನು ಲಾರ ನಿಂತು ಕಣ್ಣಾರೆ ನೋಡುತ್ತೀಯೇ. ಆಗ ಹೊದಿಕೆಯಿಂದ ಬಂಡೆಯೆಂದು ಉಳಿಯಲಾರದು ಎಂದ ಪಾ. ಅಷ್ಟೊಂದು ರೈಲು ರಸ್ತೆಗಳಿರುವ ದೇಶವನ್ನಾಗಲಿ ಎಲ್ಲರೂ ರೈಲಿನಲ್ಲಿ ಪ್ರಯಾಣ ಮಾಡುವಷ್ಟು ಹಣ ಆಚೆನ ಧೂಳಿನಲ್ಲಿ ಕೆಲಸ ಮಾಡುತ್ತಿರುವ ಕಡೆಗೆ ಹೋಗಲೇಬೇಕಾದರೆ ನಿನ್ನ ಪಾವನೊಂದಿಗೆ ಹೋಗಿ ಗಂಭೀರವಾಗಿ ನೋಡಿಕೊಂಡು ಸದ್ದಿಲ್ಲದೆ ಬರಬೇಕು. ಈ ಬಗ್ಗೆ ತುಟಿಪಿಟೆಕ್ಕು ಎನ್ನಬಾರದು. ಆಗಲಿ ಮಾ. ಆದರೇನು ಲಾರ? ಏನೂ ಇಲ್ಲ ಎಂದಳು ಲಾರ. ನೀನೇಕೆ ಹೋಗಬೇಕೋ ನನಗೆ ತಿಳಿಯದು ಎಂದು ಮೇರಿ ಇಲ್ಲಿ ಮನೆಯಲ್ಲಿಯೇ ಚೆನ್ನಾಗಿರುತ್ತದೆ. ಕೊಳದ ಬಳಿಯಲ್ಲಿ ನಡೆದರೆ ಇನ್ನೂ ಚೆನ್ನಾಗಿರುತ್ತದೆ ಎಂದಳು. ಸುಮ್ಮನೆ ಹೋಗಬೇಕೆನಿಸಿದೆ. ಅವರು ರೈಲು ರಸ್ತೆ ಮಾಡುವುದನ್ನು ನೋಡಬೇಕು ಎಂದಳು ಲಾರ. ಹೊರಡುವಾಗ ಬಿಸಿಲು ಟೋಪಿಯನ್ನು ಸರಿಯಾಗಿ ಕಟ್ಟಿಕೊಂಡೇ ಇರುವುದಾಗಿ ಮನಸ್ಸು ಮಾಡಿದಳು. ಅಂಗಡಿಯಲ್ಲಿ ಪಾ ಒಬ್ಬನೇ ಇದ್ದ. ತನ್ನ ಅಗಲ ಅಂಚಿನ ಹ್ಯಾಟು ಹಾಕಿಕೊಂಡು ಅಂಗಡಿಯ ಬಾಗಿಲಿಗೆ ಬೀಗ ಹಾಕಿದ. ಇಬ್ಬರೂ ಪ್ರೇಯರಿಯಲ್ಲಿ ಜೊತೆಯಾಗಿ ಹೊರಟರು. ಆಗ ನೆರಳುಗಳಿಲ್ಲದರಿಂದ ಪ್ರೇಯರಿಯು ಸಮನಾಗಿ ಕಾಣುತ್ತಿದ್ದರೂ ನಿಜವಾಗಿ ಹಾಗಿರಲಿಲ್ಲ. ಕೆಲವೇ ನಿಮಿಷಗಳಲ್ಲಿ ಅದರ ದಿಣ್ಣೆಗಳು ಮನೆ ಗುಡಿಸಲುಗಳನ್ನು ಮರೆಮಾಡಿದವು. ಹುಲ್ಲು ತುಂಬಿದ ಅಡಿಯಲ್ಲಿ ಧೂಳಿನ ಹಾದಿ ಮತ್ತು ಅದರ ಪಕ್ಕದಲ್ಲಿ ರೈಲು ರಸ್ತೆಯ ದಿಣ್ಣೆಯಷ್ಟೇ ಕಾಣುತ್ತಿದ್ದುದು. ಎದುರಿನ ಆಕಾಶದ ಕಡೆಗೆ ಗಾಳಿಯಲ್ಲಿ ಧೂಳಿನ ಮೋಡವೆದ್ದು ಕಾಣುತ್ತಿತ್ತು. ಪಾ ಹ್ಯಾಟನ್ನು ಬಿಗಿಯಾಗಿ ಹಿಡಿದುಕೊಂಡ. ಪಟಪಟನೆ ಬಡಿಯುತ್ತಿದ್ದ ಬಿಸಿಲು ಟೋಪಿಯ ಒಳಗೆ ಇರುವಂತೆ ಲಾರ ತಲೆಯನ್ನು ತಗ್ಗಿಸಿಕೊಂಡಳು. ಹಾಗೆ ಇಬ್ಬರೂ ಅಷ್ಟು ದೂರ ಹೋದ ಮೇಲೆ ಪಾ ನಿಂತು, ಅಗೋ ನೋಡು ಚಟಾಕು ಎಂದ. ಅವರು ಕೊಂಚ ದೂರದಲ್ಲಿ ಎತ್ತರದ ನೆಲದಲ್ಲಿ ನಿಂತಿದ್ದರು. ಅವರ ಮುಂದೆ ರೈಲು ರಸ್ತೆಯ ದಿಬ್ಬ ಚಕ್ಕನೆ ನಿಂತು ಹೋಗಿತ್ತು. ಅದರ ಹಿಂದೆ ನೇಗಿಲಿಗೆ ಕುದುರೆಗಳನ್ನು ಹೂಡಿ ಜನ ಪ್ರೇಯರಿಯ ನೆಲವನ್ನು ಅಗಲವಾಗಿ ಉತ್ತು ಪಶ್ಚಿಮದ ಕಡೆಗೆ ಕತ್ತರಿಸುತ್ತಿದ್ದರು. ನೇಗಿಲುಗಳಲ್ಲಿ ಮಾಡುತ್ತಾರೇನೋ ಎಂದಳು ಲಾರ. ಈ ಉಳದೇ ಇದ್ದ ಪ್ರೇಯರಿಯ ಪ್ರದೇಶದಲ್ಲಿ ರೈಲು ರಸ್ತೆ ಕಟ್ಟಲು ಜನ ಉಳುತ್ತಾ ಮುನ್ನಡೆಯುವುದು ಅವಳಿಗೆ ವಿಚಿತ್ರವಾಗಿ ತೋರಿತು. ಜೊತೆಗೆ ತೋಡು ಯಂತ್ರವನ್ನು ಸ್ಕ್ರೇಪರ್ ಉಪಯೋಗಿಸುತ್ತಾರೆ ನೋಡು ಲಾರ ಎಂದ ಪಾ. ಉಳುವ ಜಾಗ ಹಾಗೂ ದಿಬ್ಬದ ಕೊನೆಗಳ ನಡುವೆ ಕುದುರೆಗಳು ಜನರು ವರ್ತುಳ ಆಕಾರದಲ್ಲಿ ದಿಬ್ಬದ ಕೊನೆಯ ಮೇಲಿಂದ ಇಳಿದು ಉತ್ತ ಜಾಗದ ಮೂಲಕ ಮತ್ತೆ ದಿಬ್ಬದ ಕೊನೆಗೆ ಇನ್ನೊಂದು ಕಡೆಯಿಂದೇರಿ ಬರುತ್ತಿದ್ದರು. ಕುದುರೆಗಳು ಅಗಲವಾದ ಆಳವಾದ ಮೊರಗುದ್ದಲಿಗಳನ್ನು ಎಳೆಯುತ್ತಿದ್ದವು. ಅವೇ ತೋಡು ಯಂತ್ರಗಳು. ಒಂದೇ ಉದ್ದ ಹಿಡಿಗೆ ಬದಲಾಗಿ ಆ ಮೊರಗುದ್ದಲಿಗೆ 2 ಸಣ್ಣ ಹಿಡಿಗಳು ಕೂಡ ಇದ್ದವು. ಇದರ ಒಂದು ಕಡೆಯಿಂದ ಇನ್ನೊಂದು ಕಡೆ ಬಲವಾದ ಉಕ್ಕಿನ ಅರ್ಧಚಂದ್ರಾಕಾರದ ಚೂರನ್ನು ಬಾಗಿಸಿ ಜೋಡಿಸಿತ್ತು. ಈ ಉಕ್ಕಿನ ಭಾಗಕ್ಕೆ ಜೋಡಿ ಕುದುರೆಯನ್ನು ಹೂಡಿತ್ತು. ಉತ್ತ ಜಾಗಕ್ಕೆ ಜೋಡಿ ಕುದುರೆಯೊಂದಿಗೆ ಬಂದ ಇನ್ನೊಬ್ಬ ಮೊರಗುದ್ದಲಿಯ ಸಣ್ಣ ಹಿಡಿಕೆಗಳನ್ನು ಹಿಡಿದು ಉತ್ತ ನೆಲದ ಬಿಡಿ ಹೆಂಟೆಯೊಳಕ್ಕೆ ಗುದ್ದಲಿಯ ಮೊನಚಾದ ಭಾಗ ಇಳಿಯುವ ಹಾಗೆ ಹಿಡಿಗಳನ್ನು ಮೇಲೆ ಎತ್ತುತ್ತಿದ್ದ. ಕುದುರೆಗಳು ಮುನ್ನಡೆದಂತೆ ಮಣ್ಣು ಗುದ್ದಲಿಯೊಳಕ್ಕೆ ತುಂಬಿಕೊಳ್ಳುತ್ತಿತ್ತು. ಆಗ ಅವನು ಹಿಡಿಗಳನ್ನು ಬಿಡುತ್ತಿದ್ದ. ತುಂಬಿದ ಮೊರಗುದ್ದಲಿ ನೆಲದ ಮೇಲೆ ಸರಿಯಾಗಿ ಕೂರುತ್ತಿತ್ತು. ಈಗ ಕುದುರೆಗಳು ಅದನ್ನು ರೈಲು ಹಾದಿಯ ದಿಬ್ಬದ ಪಕ್ಕದಲ್ಲಿ ಮೇಲಕ್ಕೆ ಎಳೆದು ಸಾಗಿಸುತ್ತಿದ್ದವು. ಮೇಲೆ ಹೋದವೊಡನೆಯೇ ಕುದುರೆಗಳನ್ನು ಹೊಡೆದುಕೊಂಡು ಬಂದವನು ಹಿಡಿಗಳನ್ನು ಹಿಡಿದು ಮೊರಗುದ್ದಲಿಯನ್ನು ತಲೆ ಕೆಳಗಾಗಿ ಮಾಡುತ್ತಿದ್ದ. ಅದರ ಸುತ್ತ ಇದ್ದ ಉಕ್ಕಿನ ಬಾಗು ಕಂಬಿಗೆ ಕುದುರೆ ಕಟ್ಟಿದ್ದುದು ಹಾಗೇ ಇರುತ್ತಿತ್ತು. ಮಣ್ಣೆಲ್ಲ ಅಲ್ಲೇ ಬೀಳುತ್ತಿತ್ತು. ಕುದುರೆಯು ಖಾಲಿ ಮೊರಗುದ್ದಲಿಯನ್ನು ಎಳೆದುಕೊಂಡು ಅದೇ ವರ್ತುಳ ಆಕಾರದಲ್ಲಿ ಮತ್ತೆ ಮಣ್ಣು ತರಲು ಉತ್ತ ನೆಲದ ಕಡೆಗೆ ಹೋಗುತ್ತಿದ್ದವು. ಅಲ್ಲಿದ್ದವನು ಮತ್ತೆ ಹಿಡಿಗಳನ್ನು ಹಿಡಿದು ಗುದ್ದಲಿಯ ಮೊನಚಾದ ಬಾಯಿ ನೆಲಕ್ಕೆ ಇಳಿಯುವಂತೆ ಅಮುಕುತ್ತಿದ್ದ. ಮೊರಗುದ್ದಲಿ ಮಣ್ಣು ತುಂಬಿದ ನಂತರ ಮತ್ತೆ ಕುದುರೆಗಳು ಎಳೆದು ತರುತ್ತಿದ್ದವು. ದಿಬ್ಬದ ಮೇಲೆ ಸುರಿಯುತ್ತಿದ್ದವು. ಹೀಗೆ ಆ ಸುತ್ತಿನಲ್ಲಿ ಜೊತೆಯ ಹಿಂದೆ ಜೊತೆ ಕುದುರೆ, ಮೊರಗುದ್ದಲಿಯ ಹಿಂದೆ ಮೊರಗುದ್ದಲಿ ತಲೆ ಕೆಳಗಾಗಿ ಮಣ್ಣು ಸರಿಯುತ್ತಿತ್ತು. ಕುದುರೆಗಳ ಜೊತೆ ನಿಲ್ಲುತ್ತಲೇ ಇರಲಿಲ್ಲ. ಸ್ಕ್ರೇಪರ್ ಮೊರಗುದ್ದಲಿಗಳು ತುಂಬುತ್ತಲೇ ಇದ್ದವು, ಬಂದು ಖಾಲಿಯಾಗುತ್ತಲೇ ಇರುತ್ತಿದ್ದವು. ಉತ್ತ ಜಾಗದ ಮೇಲೆ ಮಣ್ಣು ಗೋರೆಕೊಂಡಂತೆ ವರ್ತುಳವು ದೊಡ್ಡದಾಗಿ ಹೋಗುತ್ತಿತ್ತು. ಅದರ ಮುಂಭಾಗದ ನೆಲದ ಉತ್ತ ಜಾಗಕ್ಕೆ ಮೊರಗುದ್ದಲಿಗಳು ಹೋಗುತ್ತಿದ್ದವು. ಆದ್ದರಿಂದ ಗೋರೆಗೊಂಡ ನೆಲಕ್ಕೆ ಉಳುವ ಜೊತೆಗಳು ಮತ್ತೆ ಮತ್ತೆ ಉಳುತ್ತಿದ್ದವು. ಇದೆಲ್ಲ ಗಡಿಯಾರದ ಯಂತ್ರದಂತೆ ನಡೆಯುತ್ತದೆ ನೋಡು. ಯಾರು ನಿಲ್ಲುವುದೂ ಇಲ್ಲ, ಆತುರ ಪಡುವುದೂ ಇಲ್ಲ ಎಂದ ಪಾ. ಒಂದು ಮೊರಗುದ್ದಲಿ ತುಂಬಿದಾಗ ಅದರ ಜಾಗಕ್ಕೆ ಮತ್ತೊಂದು ಮೊರ ತುಂಬಲು ಸಿದ್ಧವಾಗಿರುತ್ತದೆ. ಅದರ ಹಿಡಿಗಳನ್ನು ಹಿಡಿದು ಮಣ್ಣು ತುಂಬಲು ಕೆಲಸಗಾರ
ನಿಂತೇ ಇದ್ದಾನೆ. ಉಳುವ ನೇಗಿಲುಗಳಿಗಾಗಿ ಮೊರಗುದ್ದಲಿಗಳು ಕಾಯಬೇಕಾಗಿಲ್ಲ. ನೇಗಿಲುಗಳು ಸಾಕಷ್ಟು ಮುಂದೆ ಹೋಗಿ ಉಳುವುದರಿಂದ ಗೋರಿಗೊಂಡ ಜಾಗದಲ್ಲಿ ಮತ್ತೆ ಉಳಲು ಬರುವ ಹೊತ್ತು ಸರಿಹೊಂದುತ್ತದೆ. ಎಲ್ಲ ಸೊಗಸಾದ ಕೆಲಸವನ್ನು ಮಾಡುತ್ತಿದ್ದಾರೆ. ಫ್ರೆಂಡ್ ಒಳ್ಳೆಯ ಬಾಸ್ ಮೇಸ್ತ್ರಿ ಎಂದು ವಿವರಿಸಿದ. ಫ್ರೆಂಡ್ ದಿಣ್ಣೆಯ ಮೇಲೆ ನಿಂತು ವರ್ತುಳದಲ್ಲಿ ಕುದುರೆ ಜೊತೆಗಳು ತೋಡುಗುದ್ದಲಿಗಳು ಸಾಗುವುದನ್ನು ನೋಡುತ್ತಿತ್ತು. ಹೋಗುವಾಗ ತೋಡುಗುದ್ದಲಿಗಳಿಂದ ಮಣ್ಣು ಬೀಳಿಸುವುದನ್ನು ನೋಡುತ್ತಾ ಕತ್ತಿನ ಕೊಂಕಿನಲ್ಲೋ ಒಂದು ಮಾತಿನಲ್ಲೋ ಮಣ್ಣನ್ನು ಎಲ್ಲಿ ಹಾಕಬೇಕೆಂದು ಸೂಚಿಸುತ್ತಿದ್ದ. ದಿಬ್ಬವು ಸಮವಾಗಿ ನೇರವಾಗಿ ಸರಿಯಾಗಿರುವಂತೆ ಮಣ್ಣನ್ನು ಸುರಿಸುತ್ತಿದ್ದ. ಪ್ರತಿ 6 ಜೊತೆಗೆ ಒಬ್ಬನಂತೆ ಏನೂ ಕೆಲಸ ಮಾಡದೆ ನೋಡುತ್ತಾ ಒಬ್ಬನು ನಿಂತಿರುವನು. ಯಾವುದಾದರೂ ಜೊತೆ ನಿಧಾನವಾದರೆ ಹೊಡೆಯುವವನಿಗೆ ಹೇಳುತ್ತಿದ್ದ. ಆಗ ಆತ ಕುದುರೆಗಳನ್ನು ಹೆಚ್ಚು ವೇಗವಾಗಿ ಓಡಿಸುತ್ತಿದ್ದ. ಯಾವುದಾದರೂ ಕುದುರೆಗಳು ಬಹುವೇಗವಾಗಿ ಹೋದರೆ ಈಗ ನಿಧಾನಿಸುವಂತೆ ಹೇಳಿದರೆ ಹೊಡೆಯುವವನು ನಿಧಾನಿಸುತ್ತಿದ್ದ. ಜೊತೆಗಳಿಗೆ ಹದವಾದ ಅಂತರವಿರಬೇಕು. ವರ್ತುಳದಲ್ಲಿ ಉತ್ತ ನೆಲದ ಮೇಲೆ, ಅಲ್ಲಿಂದ ದಿಬ್ಬಕ್ಕೆ ಮೇಲೆ, ಅಲ್ಲಿಂದ ಕೆಳಕ್ಕೆ ಉತ್ತ ನೆಲಕ್ಕೆ ಮತ್ತೆ ಬರುವಾಗ ಸಮವಾದ ಅಂತರ ಅಗತ್ಯವಿರುತ್ತದೆ. 30 ಜೊತೆ ಕುದುರೆಗಳು, 30 ತೋಡುಗುದ್ದಲಿಗಳು, 4 ಕುದುರೆಗಳನ್ನು ಹೂಡಿದ ನೇಗಿಲುಗಳು, ಹೊಡೆಯುವವರು, ಹಿಡಿದೆತ್ತುವವರು ಎಲ್ಲರೂ ತಮ್ಮ ತಮ್ಮ ಜಾಗದಲ್ಲಿ ಸರಿಯಾದ ಜಾಗಕ್ಕೆ ಸರಿಯಾದ ಹೊಂದಾಣಿಕೆಯಿಂದ ಕೆಲಸ ಮಾಡುತ್ತಿದ್ದರು. ವಿಸ್ತಾರವಾದ ಪ್ರಯರಿಯಲ್ಲಿ ಹೇಳಿದಂತೆ ಗಡಿಯಾರದ ಯಂತ್ರದಂತೆ ದುಡಿಯುತ್ತಿದ್ದರು. ರೈಲು ರಸ್ತೆಯ ದಿಬ್ಬದ ತುದಿಯಲ್ಲಿ ಮಾಲೀಕ ಫ್ರೆಡ್ ನಿಂತು ಎಲ್ಲವೂ ಸರಿಯಾಗಿ ನಡೆಯುವಂತೆ ನೋಡಿಕೊಳ್ಳುತ್ತಿದ್ದ. ಇದನ್ನು ನೋಡಲು ಲಾರ್ಲಿಗೆ ಎಂದೂ ಬೇಸರವಾಗುತ್ತಿರಲಿಲ್ಲ. ಆದರೆ ಇನ್ನು ಪಶ್ಚಿಮದಲ್ಲಿ ನೋಡಬೇಕಾದುದು ಬೇರೆ ಇತ್ತು. ಬಾ ಚಟಾಕು, ತೋಡಿ